ನಮಸ್ಕಾರ ಎಲ್ಲ ದೇವರಿಗೆ. ಇದನ್ನ ನಮ್ಮ ಶಬರಿ ಜನಸೇವಾ ಟ್ರಸ್ಟ್ ವತಿಯಿಂದ ಬೀದಿಯಲ್ಲಿರುವಂತಹ ಒಬ್ಬ ನಿರ್ಗತರಿಗೆ ಇದು ನಮ್ಮ ಸೇವೆ. ಯಾರೂ ಇಲ್ಲ ಪಾಪ. ಅಯ್ಯಪ್ಪಂದು ಬೀದಿಯಲ್ಲಿ ಅದು ಇದು ಹಾಯ್ಕೊಂಡು ಹೋಗ್ತಾ ಇದ್ನು. ಕರೆದು ಒಂಚೂರು ಬಟ್ಟೆ ಕಟಿಂಗ್ ಮಾಡಿ ಊಟ ಕೊಟ್ಟು ಇದು ನಮ್ಮ ಚಿಕ್ಕ ಸೇವೆ. ಹೌದು, ಆ್ಯಕ್ಚುಲಿ ಚಿತ್ತೂರು ಅಬ್ದುಲ್ ಖಾನು ಏನೋ ಅಂತ ಹೇಳಿದ್ರು ಅವ್ರ ಹೆಸರು. ಚಿತ್ತೂರು ಯಾರೂ ಇಲ್ವಂತ ಪಾಪ. ಭಯಂಕರ ಸಿಕ್ಕಿದೆ ತಲೆ. ಏನೋ ನಮ್ಮ ಸೇವೆ, ಚಿಕ್ಕ ಸೇವೆ. ನೋಡು, ಹೇಳ್ತಾರೆ ಈ ಸತಿ ಎಲ್ಲನ ಆಶ್ರಮಕ್ಕೆ ಸೇರ್ತೀನಿ ಅಂತ ಹೇಳಿದ್ದೀನಿ. ನೋಡೋಣ, ಬಂದರೆ ಏನೋ ಆರಾಮಾಗಿ ಇಲ್ಲಿ ಬೀದಿಯಲ್ಲಿ ಕಸ ಹಾಕ್ಕೊಂಡು ಅದು ಇದು ಮಾಡಿಕೊಂಡು, ಊಟ ಇರಲ್ಲ, ಬಟ್ಟೆ ಇರಲ್ಲ, ನೀರು ಸ್ನಾನ ಮಾಡೋಂಗಿರಲ್ಲ. ಆಶ್ರಮಕ್ಕೆ ಹೋದರೆ ಎಲ್ಲ ಸವಲತ್ತುಗಳಿರುತ್ತೆ. ಹೇಳಿದ್ದೀನಿ ನಾಳೆ ವಾರ ಬರ್ತೀನಿ ಅಂತ ಹೇಳಿದ್ದೀನಿ. ನೋಡೋಣ, ಕಾದು ನೋಡೋಣ. ಏನೋ ಹೋದರೆ ಆರಾಮಾಗಿ ಬಿಸಿಲಲ್ಲಿ ಒಣಗೋ ಬದಲು, ನೈಟ್ ಚಳಿ ಆದರೆ ನಡ್ಗೋ ಬದಲು ಇನ್ನು ಆಶ್ರಮಕ್ಕೆ ಸೇರಿಕೊಂಡ್ರೆ ಅವರೇನೋ ಊಟ, ಮೂರೊತ್ತು ಊಟ, ಸ್ನಾನ, ಬಟ್ಟೆ ಎಲ್ಲ ಕೊಡ್ತಾರೆ. ಸೇವೆ ಅನ್ನೋದು ಈ ಥರ ನಿರ್ಗತರಿಗೆ ಏನೋ ಒಂದು ಚಿಕ್ಕ ಸೇವೆ ಪಾಪ ಮಾಡೋಣ. ಅವರು ಮಾನವ ಜನ್ಮ ಎತ್ತಿದ್ದಾರೆ, ಮನೆಯವರು ಬೀದಿಗೆ ಬಿಟ್ಟಿದ್ದಾರೆ. ನಾವು ಅವ್ರನ್ನ ಒಂಚೂರು ಏನೋ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾ ಇರೋಣ. ಭಯಂಕರ ತಲೆಯಲ್ಲಿ ಮ್ಯಾಗಿನ ಅಂದರೆ ಒಂದು 10 ಶಾಂಪು ಆಗಬೇಕು ತಲೆ ಕ್ಲೀನ್ ಮಾಡಬೇಕಂದ್ರೆ, ಆಗಲ್ಲ ನೋಡಿ. ಬಾಚಣಿಗೆನೂ ತೋರ್ತಾ ಇಲ್ಲ. ಈ ಥರ ಏನು ಮಾಡೋದು? ಮಾಡೋಣ. ಒಬ್ಬ ಮನುಷ್ಯ ಒಂಚೂರು ನಮ್ಮ ಕೈಯಿಂದ ರಿಕವರ್ ಆಗ್ಬೋದು. ಒಂದು ಚಿಕ್ಕ ಪ್ರಯತ್ನ ಅದು. ನಮ್ಮ ಮಿಷನು ಇಂಥವ್ರಿಗಿಬ್ಬರು ಮಾಡಿದ್ರೆ ನಮ್ಮ ಮಿಷನ್ ಹೊರಟೋಗುತ್ತೆ. ಏನು ಮಾಡೋಕ್ಕಾಗಲ್ಲ, ಮಾಡೋಣ. ಅದನ್ನು ಏನೋ ಇವರು ಮೇಂಟೆನೆನ್ಸ್ ಇರೋಲ್ಲ ಪಾಪ. ಅವ್ರಿಗೆ ಊಟ ಸಿಕ್ಕೋದೇನೇ ಬಾಧೆ ಅಂತ ಅದರಲ್ಲಿ ಬಟ್ಟೆ ಒಂದು ತಲೆಯಲ್ಲಿ ಬಾಚ್ತಾರೆ. ತಲೆಯಲ್ಲೆಲ್ಲ ಮಚ್ಚುಗಳಾಗಿಬಿಟ್ಟಿದೆ ಪಾಪ. ಏನು ಮಾಡೋಕ್ಕಾಗಲ್ಲ. ಅವರಿದು ಏನು ಮಾಡೋಕ್ಕಾಗಲ್ಲ. ಯಾರ ಎಣ್ಣೆ ಬರಹ ಯಾವ ಥರ ಇದೆಯೋ ನೋಡಿಲ್ಲ. ತಲೆಯೆಲ್ಲ ಮಚ್ಚುಗಳಾಗಿಬಿಟ್ಟಿದೆ. ಇದು ಕೂದಲೆಲ್ಲ ಅರ್ಧಂಬರ್ಧ ಹೊರಟೋಗಿದೆ. ಹಿಂಗೆ ಮಾಡಿ ನೋಡೋಣ ಪಾಪ. ಹೇಳಿದ್ದಾನೆ ಆಶ್ರಮಕ್ಕೆ ಸೇರ್ತೀನಿ ಬಾ ಅಂತ. ಬಂದರೆ ಏನೋ ಪಾಪ ನೆಮ್ಮದಿಯಾಗಿ ಆಶ್ರಮದಲ್ಲೇ 3 ಹೊತ್ತು ಊಟ ತಿಂದ್ಕೊಂಡು ಆರಾಮಾಗಿರ್ಬೋದು. ಶೇವಿಂಗ್ ಮಾಡಿ ರೆಡಿ ಮಾಡಿ ನಾಳೆ ವಾರ ಇನ್ನೊಂದು ಸತಿ ಶೇವಿಂಗ್ ಕಟಿಂಗ್ ಮಾಡಿ ಆಶ್ರಮಕ್ಕೆ ಸೇರಿಸ್ಬಿಡ್ತೀನಿ ಬಂದರೆ. ಒಂದು ಬಟ್ಟೆ ಗಿಟ್ಟೆ ಕೊಟ್ಟು ಊಟ ಬಟ್ಟೆ ಹಾಕ್ಕೊಂಡು ನೀಟಾಗಿ ರೆಡಿಯಾಗು ಅಂತ ಹೇಳಿದ್ದೀನಿ. ಏನು ಪಾಪ. ನೆಕ್ಸ್ಟು ಇನ್ನೂ ನಮ್ಮದು ಪ್ರಯತ್ನ ಜಾಸ್ತಿ ಇದೆ. ಅವ್ರಿಗಲ್ಲೇ ಸ್ನಾನ ಮಾಡಿಸ್ಬೇಕಂತ ಒಂದು ಪ್ಲ್ಯಾನಲ್ಲಿದ್ದೀನಿ. ಅದಕ್ಕೆ ಕೆಲವೊಂದು ಇವೆಲ್ಲ ಬೇಕು. ನೋಡೋಣ, ದೇವರಿದ್ದಾರೆ. ಈ ಸತಿ ನೀಟಾಗಿ ಒಂಥರ ಜಾಲರ ಟೈಪ್ ಬರುತ್ತೆ, ಅದೆಲ್ಲ ರೆಡಿ ಮಾಡಿಸ್ಬೇಕು ಸ್ನೇಹಿತರೆ. ಅದರಿಂದ ಒಂದು ರೆಡಿ ಆಗ್ತಾಯಿದೆ. ಇರಲಿ, ಮುಂದಿನ ಕಾರ್ಯಕ್ರಮದಲ್ಲಿ ಸಿಗೋಣ.